ಇನ್ನೆರಡು ಕಂಡೀಷನ್ನು ನಿಮಗೆ ಅದ್ರ ಬಗ್ಗೆ ಬಹಳ ಕ್ಯೂರಿಯಾಸಿಟಿ ಯಾವಾಗಲೂ. ಅದರೊಳಗೆ ಯಂಗ್ ಟೀಚರ್ಸ್, ಲೇಡಿ ಟೀಚರ್ಸ್, ಯಂಗ್ ಪೇಷಂಟ್ಸು, ಯಂಗ್ ವರ್ಕಿಂಗ್ ವುಮನ್ನಲ್ಲಿ ತಿಂದ ತಕ್ಷಣ ಲೆಟ್ರಿನ್ಗೆ ಹೋಗಬೇಕು ಅನಿಸುತ್ತೆ, ಎಲ್ಲನ ಆಫೀಸ್ಗೆ ಹೋಗ್ಬೇಕು ಅಂದರೆ ಲೆಟ್ರಿನ್ಗೆ ಹೋಗಬೇಕು ಅನಿಸುತ್ತೆ, ಒಂದು ದಿನದಲ್ಲಿ 5-6 ಸಾರಿ ಮೋಷನ್ ಆಗ್ತದೆ. ಇದನ್ನು ನಾವು IBS ಅಂತೀವಿ, ಇರಿಟೇಬಲ್ ಬವಲ್ ಸಿಂಡ್ರೋಮ್. ಇದರೊಳಗೆ 2 ವೆರೈಟಿ. ಕೆಲವರಿಗೆ 5-6 ಸರಿ ಮೋಷನ್ ಆಗುತ್ತೆ, ಇದು ಡಯೇರಿಯಾ ಟೈಪ್ ಅಂತೀವಿ. ಇನ್ನು ಕೆಲವರಿಗೆ 3-4 ದಿನ ಆದರೂ ಮೋಷನೇ ಆಗಲ್ಲ, ತಿಂತಾನೇ ಇರ್ತಾರೆ, ಮೋಷನೇ ಆಗಲ್ಲ. ಇದನ್ನು ಕಾನ್ಸ್ಟಿಪೇಷನ್ ಟೈಪ್ ಅಂತೀವಿ. ಮಲಬದ್ಧತೆಯ ವೆರೈಟಿ ಬೇರೆ, ಡಯೇರಿಯಾ ಆಗೋ ವೆರೈಟಿ ಬೇರೆ. ಸೊ ಇದಕ್ಕೆ ತುಂಬ ಡಿಸ್ಟರ್ಬಿಂಗ್ ಪ್ರಾಬ್ಲಮ್ಮು. ಇದನ್ನು ಹಂಗೆ ಬಿಟ್ಟರೆ ಮುಂದೆ ಏನಾದರೂ ಕ್ಯಾನ್ಸರ್ ಆಗ್ಬೋದಾ? ಯೂಶ್ವಲಿ ಆಗಲ್ಲ. ಬಟ್ ಇದನ್ನು ಲೈಫ್ ಸ್ಟೈಲ್ ಡಿಸಾರ್ಡರ್ ಅಂತೀವಿ ನಾವು. ಏನೇ ಟೆಸ್ಟ್ ಮಾಡಿದ್ರು ನಾರ್ಮಲ್ಲೇ ಬರುತ್ತೆ. ಹೇಳ್ತಾರೆ ಪೇಷಂಟ್, ಸರ್ ಸ್ಕ್ಯಾನ್ ಮಾಡಿಸಿದ್ದೀವಿ, ಎಂಡೋಸ್ಕೋಪಿ ಮಾಡಿಸಿದ್ದೀವಿ, ಏನೂ ಇಲ್ಲ ಅಂತ ಹೇಳ್ತಾರೆ ಡಾಕ್ಟ್ರು ಅಂತ. ಇದು ನಿಮ್ಮ ಸೈಕಲಾಜಿಕಲ್ ಮೈಂಡ್. ಬ್ರೈನ್ ಈಸ್ ಕನೆಕ್ಟೆಡ್ ಟು ಇಂಟೆಸ್ಟೈನ್ ಬೈ ವೇಗಸ್ ನರ್ವ್ ಅಂತೀವಿ. ಎಲ್ಲಿ ಹೈಪರ್ ಆಕ್ಟಿವಿಟಿ ಆಗುತ್ತಲ್ಲ ನಿಮ್ಮ ಕರುಳು ಕೂಡ ಮೊಟಿಲಿಟಿ, ಇದನ್ನು ನಾವು ಮೊಟಿಲಿಟಿ ಡಿಸಾರ್ಡರ್ ಅಂತೀವಿ, ಕರುಳಿನ ಮೂವ್ಮೆಂಟ್ ಡಿಸಾರ್ಡ್ರು. ಇದಕ್ಕೆ ಸಾಕಷ್ಟು ಟ್ರೀಟ್ಮೆಂಟ್ ಇದೆ. ದಯವಿಟ್ಟು ನೀವು ಹಂಗಾದವರು ನೀವು ಗ್ಯಾಸ್ಟ್ರೋಎಂಟ್ರಾಲಜಿಸ್ಟ್, ನಿಮ್ಮ ಫ್ಯಾಮಿಲಿ ಡಾಕ್ಟ್ರ್ ಜೊತೆಗೆ ಮೆಡಿಕಲ್ ಗ್ಯಾಸ್ಟ್ರೋಎಂಟ್ರಾಲಜಿಸ್ಟ್ ಅಥವಾ ನಮ್ಮಂಥ ಸರ್ಜಿಕಲ್ ಗ್ಯಾಸ್ಟ್ರೋಎಂಟ್ರಾಲಜಿಸ್ಟ್ನ ಕನ್ಸಲ್ಟ್ ಮಾಡಿದರೆ ಅದಕ್ಕೆ ಸಾಕಷ್ಟು ಮೆಡಿಕೇಷನ್ ಇದೆ, ಅಡ್ವೈಸ್ ಇದೆ, ಅದನ್ನು ನೀವು ಇಂಪ್ರೂವ್ ಮಾಡ್ಕೋಬೋದು. ಅವರೇ ಮಾತನಾಡುತ್ತಾ ನಾನು ಇನ್ನೊಂದು ಹೆಸರು ಹೇಳಿದೆ, IBD ಅಂದರೆ ಇನ್ಫ್ಲಮೇಟ್ರಿ ಬವಲ್ ಡಿಸೀಸ್. ಇನ್ಫ್ಲಮೇಷನ್ ಅಂದರೆ ಉರಿ ಊತ. ಉರಿ ಊತ ಅಂದರೆ ನಿಮ್ಗೆ ಇವಾಗ ಯಾರನ್ನ ನಾಯಿ ಕಚ್ಚಿತು ಅಂದ್ಕೊಳ್ಳಿ, ಪಿನ್ ಚುಚ್ಚಿತು ಅಂದ್ಕೊಳ್ಳಿ, ಸೊಳ್ಳೆ ಕಚ್ಚಿತು ಅನ್ನಿ, ಆ ಜಾಗದಲ್ಲಿ ಊದ್ಕೊಳ್ಳುತ್ತಲ್ಲ ಅದನ್ನು ಇನ್ಫ್ಲಮೇಷನ್ ಅಂತೀವಿ, ನಾವು ಉರಿ ಊತ ಅಂತೀವಿ. ಅದೇ ರೀತಿ ನಿಮ್ಮ ಕರುಳಿನಲ್ಲಿ ಸಣ್ಣ ಸಣ್ಣ ಹುಣ್ಣು, ಸಣ್ಣ ಕರಳಿರ್ಬೋದು, ದೊಡ್ಡ ಕರಳಿರ್ಬೋದು, ಚಟ್ರ ಬೇರೆ, ಇದು ಬೇರೆ. ಸೊ ಅಲ್ಲಿ ಹುಣ್ಣಾದಾಗೆ ಅದನ್ನು ನಾವು ಇನ್ಫ್ಲಮೇಷನ್ ಅಂತೀವಿ, ಅದನ್ನು ಇನ್ಫ್ಲಮೇಟರಿ ಬವಲ್ ಡಿಸೀಸ್ ಅಂತೀವಿ. ಇದಕ್ಕೇನಾದರೂ ಕಾರಣ ಇದೆಯಾ? ಸ್ಪೆಸಿಫಿಕ್ ಕಾರಣ ಇಲ್ಲ. ಸಾಕಷ್ಟು ಸಾರಿ ನಾವು ಕೊಲೊನೋಸ್ಕೋಪಿ ಮಾಡ್ತೀವಿ, ಬಯಾಪ್ಸಿ ಮಾಡ್ತೀವಿ. ಅದರಲ್ಲಿ 2 ವೆರೈಟಿ. ಒಂದು ಈ IBD ಒಳಗೆ ಕ್ರಾನ್ಸ್ ಡಿಸೀಸ್ ಅಂತ ಒಂದು ಹೇಳ್ತೀವಿ, ಅದು ಸಣ್ಣ ಕರಳು ಅಥವಾ ಜಠರ ಅಥವಾ ದೊಡ್ಡ ಕರಳು ಎಲ್ಲಿ ಬೇಕಾದ್ರೂ ಆಗ್ಬೋದು. ಅಥವಾ ಇನ್ನೊಂದು ಅಲ್ಸರೇಟಿವ್ ಕೊಲೈಟಿಸ್ ಅಂತೀವಿ ನಾವು, ದೊಡ್ಡ ಕರಳಿನಲ್ಲಿ ಹುಣ್ಣಾಗತ್ತೆ. ಅನ್ಫಾರ್ಚುನೇಟ್ಲಿ ಭಾಳ ಸತಾಯಿಸುತ್ತೆ, ಇದು ಬೇಗ ವಾಸಿ ಆಗಲ್ಲ. ಹಾಗೆ ಬಿಟ್ಟರೆ ಇದರಲ್ಲಿ ಕ್ಯಾನ್ಸರ್ ಆಗುವ ಪಾಸಿಬಿಲಿಟಿ ಇರುತ್ತೆ, ದೊಡ್ಡ ಕರಳಿನಲ್ಲಿ ಕ್ಯಾನ್ಸರ್ ಆಗ್ಬೋದು. ಈ ಕ್ರಾನ್ಸ್ ಡಿಸೀಸ್ ಅನ್ನಲ್ಲ, ಇದಕ್ಕೆ ಕಾರಣ ಗೊತ್ತಿಲ್ಲ ಇದುವರೆಗೂ ಕೂಡ. ಮೋಸ್ಟ್ಲಿ ಚಿಕ್ಕ ವಯಸ್ಸಿನಿಂದ ಟೂತ್ಪೇಸ್ಟ್ ಯೂಸ್ ಟೂತ್ಪೇಸ್ಟ್ ನುಂಗೋದ್ರಿಂದ ಇರ್ಬೋದು ಅಥವಾ ಆಹಾರದಿಂದ ಬರ್ಬೋದು. ಸೊ ಹಂಗಾಗಿ ಭಾಳ ಜನ ಇದಕ್ಕೇನಾದರೂ ಸ್ಪೆಸಿಫಿಕ್ ಡಯಟ್ ಇದೆಯಾ ಅಂತ ಕೇಳ್ತಾರೆ. ಯೂಶ್ವಲಿ ಆಯಿಲಿ ಫುಡ್ನ, ಎಣ್ಣೆಯೊಳಗೆ ಕರೆದಿರೋದನ್ನು ಅವಾಯ್ಡ್ ಮಾಡಿ ಅಂತೀವಿ, ಫೈಬರ್ಸ್ನ ಜಾಸ್ತಿ ತೊಗೊಳ್ಳಿ ಅಂತೀವಿ, ನೀರನ್ನ ಜಾಸ್ತಿ ಕುಡೀರಿ ಅಂತೀವಿ. ಇದಕ್ಕೆ ಸ್ಪೆಸಿಫಿಕ್ ಡ್ರಗ್ಸ್ ಇದ್ದಾವೆ. IBD ಒಳಗೆ ನಾವು ಯೂಸ್ ಮಾಡೋವಂಥ ಅಲ್ಸರೇಟಿವ್ ಕೊಲೈಟಿಸ್ಗೆ ಬೇರೆ, ಇದಕ್ಕೆ ಬೇರೆ ಔಷಧಿಗಳು ವೆರೈಟೀಸ್ ಇದ್ದಾವೆ. ನೀವು ದಯವಿಟ್ಟು ಈ ಪ್ರಾಬ್ಲಮ್ ಇದ್ದಾಗ ನಿಮ್ಮ ವೈದ್ಯರನ್ನ ಕನ್ಸಲ್ಟ್ ಮಾಡಬೇಕು. ಅಟ್ಲೀಸ್ಟ್ ಒಂದು ಸಾರಿ ಆದರೂ ನೀವು ಕೊಲೊನೋಸ್ಕೋಪಿ ಮಾಡಿಸ್ಕೋಬೇಕು. IBSನೊಳಗೆ ಯೂಶ್ವಲಿ ಅವೆಲ್ಲ ನಾವು ಮಾಡಲ್ಲ, ಆದರೆ IBD ಒಳಗೆ ಒಂದು ಕೊಲೊನೋಸ್ಕೋಪಿ, ಅದರ ಬಯಾಪ್ಸಿ, ಇದನ್ನೆಲ್ಲ ಮಾಡಿ ಅದಕ್ಕೆ ಏನು ಡ್ರಗ್ಸ್ ಬೇಕೋ ಅದನ್ನು ಪ್ರಿಸ್ಕ್ರೈಬ್ ಮಾಡ್ತೀವಿ. ಬಟ್ ಇವೆಲ್ಲ ಒಂಥರ ಕ್ರಾನಿಕ್ ಡಿಸಾರ್ಡರ್ಸ್, ಕರೆಕ್ಟ್ ರೀಸನ್ ಗೊತ್ತಿರಲ್ಲ, ಹಂಗಾಗಿ ಟ್ರೀಟ್ಮೆಂಟು ಡಿಫಿಕಲ್ಟು. ಸೊ ಹಂಗಾಗಿ ದಯವಿಟ್ಟು ನಿಮ್ಗೇನಾದರೂ ಪದೇ ಪದೇ ಲೂಸ್ ಮೋಷನ್ ಆದರೆ, ರಕ್ತ ಭೇದಿ ಆದರೆ, ಯಾಕೆ ರಕ್ತ ಭೇದಿ ಅಂತ ಭಾಳ ಜನಕ್ಕೆ ಭೇದಿ ಅಂದ ತಕ್ಷಣ ಅದಕ್ಕೆ ಕಾರಣಗಳು ಇಷ್ಟೇ. ಬ್ಯಾಕ್ಟೀರಿಯಲ್ ಇರ್ಬೋದು, ವೈರಲ್ ಇರ್ಬೋದು, ಏನು ಇಲ್ದಿರ ಇರ್ಬೋದು, ಅಲರ್ಜಿಯಿಂದ ಇರ್ಬೋದು. ಪರ್ಟಿಕ್ಯುಲರ್ಲಿ ಬೆಸಿಲರಿ ಡಿಸೆಂಟ್ರಿ ಅಂತೀವಿ ನಾವು, ಅಮೀಬಿಕ್ ಡಿಸೆಂಟ್ರಿ ಅಂತೀವಿ. ನಮ್ಮ ದೇಶದಲ್ಲಿ ಎಷ್ಟು ಕಾಮನ್ ಅಂದರೆ ಅಮೀಬೆ ಎಲ್ಲಿ ಬರುತ್ತೆ ಅಂದರೆ, ನೀವು ತಿನ್ನುವ ಆಹಾರದಲ್ಲಿ ಕೈಗಳು ಸರಿಯಾಗಿ ತೊಡ್ಕೊಳ್ದಿದ್ರೆ ಸರ್ವ್ ಮಾಡೋರು ಕಂಟಾಮಿನೇಷನ್ ಆಗೈತೆ. ಅಮೀಬೆ ನಾವು ಕ್ಯಾರಿಯರ್ಸ್, ಕೆಲವರು ಅಮೀಬೆ ಅವ್ರ ಕರ್ನಲ್ಲಿರುತ್ತೆ, ಅದು ಅವ್ರು ಸರಿಯಾಗಿ ಕೈ ತೊಳ್ಕೊಳ್ತಾ ಇದ್ದರೆ ಅವರು ಅಥವಾ ಮಾಸ್ ಕುಕ್ಕಿಂಗ್ನಲ್ಲಿ ಇಟ್ಟಿರೋ ಫುಡ್ ಜೊತೆಯಲ್ಲಿ ಬೀದಿ ಸೈಡ್ ತಿನ್ನೋರಿಗೆ ಈ ಮೋಷನ್ ಮೇಲಿರೋ ಆ ಅಮೀಬೆನ ನೊಣಗಳು ತಂದು ಇದ್ರ ಮೇಲೆ ಬಿಟ್ಟಿರ್ತವೆ.
ಅದಕ್ಕೆ ಪರ್ಸನಲ್ ಹೈಜೀನ್ ಚೆನ್ನಾಗಿಲ್ಲ ಅಂದರೆ ನೀವು ಅನ್ಹೈಜಿನಿಕ್ ಫುಡ್ ತಿಂದರೆ, ಹೊರಗಡೆ ತಿಂದರೆ ಅಮೀಬಿಕ್ ಡಿಸೆಂಟ್ರಿ, ಬೆಸಿಲರಿ ಡಿಸೆಂಟ್ರಿ ಆಗ್ತವೆ. ಬಟ್ ಅದು ಶಾರ್ಟ್ ಟರ್ಮ್ ಹಂಗಾಗಿ. ಬಟ್ IBD ಲಾಂಗ್ ಟರ್ಮ್. ಇನ್ಫ್ಲಮೇಟ್ರಿ ಬೌಲ್ ಡಿಸೀಸ್, ಅದು ಡಿಸಾರ್ಡರ್ ಅಲ್ಲ. IBS ಈಸ್ ಎ ಸಿಂಡ್ರೋಮ್, ಅದು ಡಿಸಾರ್ಡರ್ ಸಿಂಡ್ರೋಮ್. ಅದರಿಂದ ಇವೆರಡು ವಿಚಾರಗಳು ನಿಮಗೆ ಎಲ್ಲೋ ಒಂದು ಕಡೆ ಮದುವೆ ಮನೆಗೆ ಊಟ ಮಾಡಿದಿರಿ, ಬಂದಿರಿ, ಒಂದು 2 ದಿನ ಡಯರಿ ಆಯಿತು, ನಿಂತೋಯ್ತು, ಅದೆಲ್ಲ ಅಲ್ಲ. ಅದು ಇನ್ಫೆಕ್ಷನ್ನು ಕಂಟ್ರೋಲಬಲ್. ಬಟ್ ಪ್ರತಿದಿನ ನೀವು ಆಗ್ತಾನೇ ಇರುತ್ತೆ, ದಿನಕ್ಕೆ 7-8 ಸಾರಿ ನಿಮ್ಮ ವರ್ಕ್ ಡಿಸ್ಟರ್ಬ್ ಆಗುತ್ತೆ, ನಿಮ್ಮ ಪರ್ಸನಲ್ ಹೆಲ್ತ್ ಹಾಳಾಗುತ್ತೆ. ಅಂಥ ಸಮಯದಲ್ಲಿ ದಯವಿಟ್ಟು ನೀವು ವೈದ್ಯರ ಹತ್ರ ಬಂದು ತಪಾಸಣೆ ಮಾಡಿಸ್ಕೊಳ್ಳಿ. ಅದಕ್ಕೆ ಸೂಕ್ತವಾದ ಟ್ರೀಟ್ಮೆಂಟ್ ಕೊಡಬಹುದು. ಥ್ಯಾಂಕ್ ಯು.